ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿ ಬೆಟ್ಟದ ಮೇಲಿಂದ ಕೆಳಗಡೆ ಬೀಳ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ದೃಷ್ಟಿ ಬೆಟ್ಟದಿಂದ ಕೆಳಗೆ ಬಿದ್ದಿದೆ. ನಿಜವಾಗ್ಲೂ ದೃಷ್ಟಿ ಅಪಾಯಕ್ಕೆ ಸಿಕ್ಬಿಟ್ಲ. ಆ ಕಡೆ ದತ್ತಾಬಾಯಿ ಕತೆ ಏನಾಯ್ತು? ಇತ್ತ ಕಡೆ ಫೈನಲಿ ಶರು ಎಲ್ಲರ ಮುಂದೆ ತನ್ನ ಕಣ್ಣೀರ ಧಾರೆಯನ್ನ ಹರಿಸೋದ್ರ ಮುಖಾಂತರ ತನ್ನ ನಿಜ ಮುಖವನ್ನ ಕೂಡ ಎಲ್ಲರ ಮುಂದೆ ಹೊರ ತೆಗೆದೇ ಬಿಟ್ರ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ಮತ್ತು ದತ್ತ ಇಬ್ಬರು ಕೂಡ ಕಾಡಲ್ಲಿ ಚೆನ್ನಾಗೇ ಇದ್ದಾರೆ, ಯಾವುದೇ ರೀತಿ ತೊಂದರೆ ಆಗಿಲ್ಲ. ಆದರೆ ಅಲ್ಲಿ ಶರುಗೆ ಮಾತ್ರ ರೌಡಿಗಳಿಂದ ದೃಷ್ಟಿ ಮತ್ತು ದತ್ತನ ಮೇಲೆ ಆನೆ ದಾಳಿ ಮಾಡಿದ. ಹಾಗಾಗಿ ಅವರಿಬ್ಬರನ್ನ ಆನೆ ಮುಗಿಸ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಉಳಿದಿಲ್ಲ ಅನ್ನೋ ಮೆಸೇಜ್ ಹೋಗಿದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸಕಲೇಶ್ಪುರಕ್ಕೆ ಬಂದಿರತಕ್ಕಂಥ ಶರು, ದೃಷ್ಟಿ ಮತ್ತು ದತ್ತ ಇನ್ನಿಲ್ಲ ಅವ್ರ ಮೇಲೆ ಆನೆ ದಾಳಿ ಮಾಡಿಬಿಟ್ಟಿದೆ, ನನಗೆ ಇನ್ಫಾರ್ಮೇಷನ್ಸ್ ಬಂದಿದೆ ಅಂತ ಹೇಳಿ ಕಣ್ಣೀರಿನ ಧಾರೆಯನ್ನೇ ಹರಿಸ್ತಿದ್ದಾರೆ. ಆದರೆ ಇದನ್ನು ನಂಬೋದಕ್ಕೆ ಖಂಡಿತ ಬಜರಂಗಿಯಿಂದ ಸಾಧ್ಯ ಇಲ್ಲ. ಯಾಕಂದರೆ ತನ್ನ ಗೆಳೆಯಂಗೆ ಏನೂ ಆಗಿರೋದಿಲ್ಲ, ನನ್ನ ಗೆಳೆಯ ಚೆನ್ನಾಗಿರಲೇಬೇಕು, ಇದ್ದೇ ಇರ್ತಾನೆ ಅನ್ನೋ ಹೋಪ್ಸಲ್ಲಿ ಇಲ್ಲಿ ಬಜರಂಗಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತಲೇ ಹೇಳ್ತಿದ್ದಾರೆ. ಬಟ್ ಸೈಲೆಂಟ್ ಮಾತ್ರ ಇಲ್ಲ, ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿರಬಹುದು ನಮ್ಮ ದತ್ತಾಬಾಯಿಗೆ ಅಂತ ಹೇಳಿ ಕಣ್ಣೀರ ಧಾರೆಯನ್ನೇ ಹರಿಸ್ತಾ ಇದ್ದಾರೆ. ಇತ್ತ ಕಡೆ ಶ್ರಾವಣಿ ಕೂಡ ಇದ್ದಾರೆ. ಶ್ರಾವಣಿಗೆ ಅದು ಯಾವುದನ್ನು ಕೂಡ ನಂಬೋಕೆ ಸಾಧ್ಯ ಆಗ್ತಿಲ್ಲ. ಹೇಗೆ ನಂಬೋಕ್ಕಾಗತ್ತೆ? ಇದೆಲ್ಲ ಖಂಡಿತ ಅಂತ ಒಂದು ಘಟನೆ ನಡೆದಿರಲಿಕ್ಕೆ ಸಾಧ್ಯ ಇಲ್ಲ. ಆನೆ ದಾಳಿ ಆಗಿರ್ಬೋದು, ಆದರೆ ಆ ರೀತಿ ಏನಾದರೂ ಒಂದು ಪಕ್ಷ ಆಗದಿದ್ದರೆ ಖಂಡಿತ ಎಲ್ಲ ಕಡೆ ಇನ್ಫಾರ್ಮೇಷನ್ಸ್ ಸ್ಪ್ರೆಡ್ ಆಗಿರ್ತಿತ್ತು. ಅಂತ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಿಲ್ಲದೆ ಇರೋದ್ರಿಂದ ಖಂಡಿತ ಆ ರೀತಿ ಆಗಿರ್ತಕ್ಕಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಕೂಡ ಇಲ್ಲಿ ಶ್ರಾವಣಿಗೆ ಅನ್ನಿಸ್ತದೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಶರುವನ್ನು ಶ್ರಾವಣಿ ನಿಮ್ಗೆ ಹೇಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಕೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಬಜರಂಗಿ ಕೂಡ ಶರು ಅಕ್ಕ ನೀವು ಇಲ್ಲಿರಲೇ ಇಲ್ಲ, ನಾವ್ಯಾರು ನಿಮಗೆ ವಿಷಯನೇ ತಿಳಿಸಿಲ್ಲ, ದತ್ತ ಮತ್ತು ದೃಷ್ಟಿ ಕಾಣಿಸ್ತಿಲ್ಲ ಅಂತ, ಆದರೂ ಕೂಡ ನಿಮಗೆ ಹೇಗೆ ಇನ್ಫಾರ್ಮೇಷನ್ಸ್ ಬಂತು ಅಂತ ಕೇಳ್ತಾರೆ. ಇಲ್ಲಿ ಶರುಗೆ ಏನು ಹೇಳಬೇಕು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಒಂದು ಕ್ಷಣ ನನಗೆ ನೇತ್ರ ಇಲ್ಲಿ ದೃಷ್ಟಿ ಮತ್ತು ದತ್ತ ಕಾಡಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ವಿಷಯ ಹೇಳಿದಾಗ ನಾನು ಕೂಡ ಇಲ್ಲಿ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಕೆ ಇಲ್ಲಿ ಒಂದಷ್ಟು ಲೋಕಲ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ನೋಡಿದೆ. ಆಗ ನನ್ನ ಸ್ನೇಹಿತೆ ಕೂಡ ಇದ್ಲು, ಅವಳಿಗೆ ಸಂಬಂಧಪಟ್ಟ ಒಂದು ಆಫೀಸರ್ ಕೂಡ ಹೇಳಿದ್ರಂತೆ ಇಲ್ಲಿ ಒಂದು ಗಂಡ ಹೆಂಡತಿ ಕಾಡಲ್ಲಿ ಸಿಕ್ಬಿದ್ದು ಆನೆ ದಾಳಿಗೆ ಬಲಿಯಾಗಿದ್ದಾರೆ ಅಂತ. ಅದೇ ಕಾರಣಕ್ಕೆ ನಾನು ನನ್ನ ವಿಷಯ ಕೇಳ್ತಿದ್ದಾಗೆ ಕುಸ್ತು ಹೋಗ್ಬಿಟ್ಟೆ, ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಓಡ್ ಬಂದೆ ಅಂತ ಹೇಳ್ತಾರೆ. ಈ ಕಡೆ ಶ್ರಾವಣಿ ಯಾರದು ಇನ್ಸ್ಪೆಕ್ಟರ್, ನಮಗೆ ಆ ರೀತಿ ಯಾವುದೇ ಇನ್ಫಾರ್ಮೇಷನ್ಸ್ ಬಂದಿಲ್ವಲ್ಲ, ಬರಬೇಕಿತ್ತಲ್ವ ಅಂತ ಹೇಳಿದಾಗ ನಾನು ಆ ಟೈಮಲ್ಲಿ ನನ್ನ ತಮ್ಮಂಗೆ ರೀತಿ ಆಯಿತು, ನನ್ನ ಬಿಟ್ಟು ಹೋಗಿದ್ದಾನೆ ಅನ್ನೋದನ್ನು ಯೋಚನೆ ಮಾಡಿ ಕೂತ್ಕೊಳ್ಳ, ಅಥವಾ ಇನ್ಸ್ಪೆಕ್ಟರ್ ಯಾರು ಅನ್ನೋದನ್ನು ಆಫೀಸರ್ಸ್ ಯಾರು ಅನ್ನೋದನ್ನು ತಿಳ್ಕೊಳ್ಳ. ನಿಜ ಹೇಳಬೇಕು ಅಂದರೆ ನಾನೆಲ್ಲ ಮಾತಾಡಿದ್ದು, ನನ್ನ ಕುಸ್ತು ಹೋದ ನಂತರ ಹೇಮಾ ಮಾತಾಡಿದ್ಲು. ಆದರೆ ಹೇಮಾ ಹೇಳಿದ ಮಾತು ಕೇಳಿ ನನಗೆ ನಿಜವಾಗ್ಲೂ ಗಾಬರಿ ಆಯಿತು ಅಂತ ಹೇಳ್ತಿದ್ರೆ ಈ ಕಡೆ ಸೈಲೆಂಟ್ ಕಣ್ಣೀರು ಹಾಕ್ತಿರ್ತಾರೆ, ನಮ್ಮ ದತ್ತಾಬಾಯಿ ನನ್ನಿಂದ ಬಿಟ್ಟು ಹೋಗ್ಬಿಟ್ರು ಅಂತ. ಆದರೆ ಇಲ್ಲಿ ಬಜರಂಗಿ ಮಾತ್ರ ಸೈಲೆಂಟ್ ಸುಮ್ಮನಿರುವ ರೀತಿ ಏನೂ ಆಗಿಲ್ಲ. ಜಸ್ಟ್ ಅದೇನು ದೃಷ್ಟಿ ಮತ್ತು ದತ್ತ ಅನ್ನೋದೇ ಗೊತ್ತಿದ್ಯಾ ನಮಗೆ, ಯಾರ ಮೇಲೂ ದಾಳಿ ಆಗಿರ್ಬೋದಲ್ವ, ನಿಜವಾಗ್ಲೂ ನೀನು ಯಾಕೆ ಅಳ್ತಿದ್ಯಾ ರೀತಿ ಏನೂ ಆಗಿರೋದಿಲ್ಲ, ನನ್ನ ದತ್ತಾಬಾಯಿ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರ್ತಾರೆ ಅಕ್ಕ, ಏನೂ ಯೋಚನೆ ಮಾಡಬೇಡಿ, ದೃಷ್ಟಿ ದತ್ತಂಗೆ ಏನೂ ಆಗಿರೋದಿಲ್ಲ ಅಂತ ಬಜರಂಗಿ ಹೇಳ್ತಿದ್ದಾರೆ. ಆದರೆ ಆ ಇಬ್ಬರಲ್ಲಿ ಯಾರು ಶಾಲ್ ಹೊತ್ಕೊಂಡಿದ್ದು ಗೊತ್ತಿಲ್ಲ, ಆ ಶಾಲ್ ಸಿಕ್ಕಿದ್ಯಂತೆ, ಅದಕ್ಕೆ ರಕ್ತದ ಕಲೆ ಕೂಡ ಆಗಿದೆಯಂತೆ ಅಂದಾಗ ಮಾತನ್ನು ಕೇಳಿ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಬಜರಂಗಿ. ಬಿಕಾಸ್ ಅಲ್ಲಿ ದೃಷ್ಟಿ ಕೂಡ ಶಾಲನ್ನು ಹೊದ್ಕೊಂಡಿದ್ಲು. ಈ ಕಡೆ ನಿಜವಾಗ್ಲೂ ಶ್ರಾವಣಿಗೆ ಶರು ಆಡ್ತಿರೋ ಆಟ, ನೇತ್ರ ನಡ್ಕೋತಿರೋ ರೀತಿ ಯಾವುದೂ ಕೂಡ ಒಪ್ಪಿಗೆ ಆಗ್ತಾನೆ ಇಲ್ಲ. ನೋಡಿ, ನೀವು ಏನೂ ಅನ್ಕೋಬೇಡಿ, ನಾವು ಕೂಡ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ತೀವಿ, ಜೊತೆಗೆ ನಾನು ಕೂಡ ಒಂದಷ್ಟು ಜನನ ಈಗ ಕಾಂಟ್ಯಾಕ್ಟ್ ಮಾಡ್ತೀನಿ, ಯಾವುದೇ ರೀತಿ ತೊಂದರೆ ಆಗಿರೋದಿಲ್ಲ. ನೋಡು ಬಜರಂಗಿ, ನಮ್ಮ ಕಡೆ ಎಲ್ಲ ಹುಡುಗರು ರೆಡಿ ಇದ್ದಾರೆ, ಮೊದಲು ಅವ್ರ ಜೊತೆ ಹೋಗಿ ಹುಡ್ಕೋ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಬಜರಂಗಿ ಧೈರ್ಯ ಹೇಳಿ ಶರುಗೆ ನಾವು ಹುಡ್ಕೊಂಡು ಬರ್ತೀವಿ ಅಂತ ಸೈಲೆಂಟ್ ಜೊತೆ ಕಾಡಿಗೆ ಹೋಗಿದ್ದಾರೆ. ಇತ್ತ ಕಡೆ ಶರು ಮತ್ತು ನೇತ್ರ ರೂಮಲ್ಲಿ ಇರಬೇಕಿದ್ರೆ ಅಕ್ಕ ನಿಜವಾಗ್ಲೂ ಕೂಡ ದತ್ತ ದೃಷ್ಟಿ ಸತ್ತು ಹೋಗಿದಾರ, ನಿಂಗೆ ಬಂದಿರೋ ಇನ್ಫಾರ್ಮೇಷನ್ಸ್ ಕರೆಕ್ಟ್ ಆಗಿದೆಯಾ ಅಂದಾಗ ಈಗ ಅದಿಲ್ಲ
ಟೈಮಲ್ಲಿ ನೀನು ಯಾಕೆ ಸೀಮಾಳನ್ನು ಹೋಗೋದಕ್ಕೆ ಬಿಟ್ಟೆ ಅಂತಿದ್ದಾರೆ. ಸೀಮಾಳನ್ನು ನಾನು ಯಾಕಕ್ಕ ಹೋಗೋಕೆ ಬಿಟ್ಟೆ, ಅವಳೇ ಹೊಟ್ಟೋಗ್ಬಿಟ್ಲು. ಬಜರಂಗಿ ಆಡಿದ ಮಾತನ್ನು ಕೇಳಿಸ್ಕೊಂಡು ಭಯ ಪಟ್ಬಿಟ್ಲು. ನಿಜ ನೀನೇನು ಅವಳಿಗೆ ಹೆದರ್ಕೋಬೇಕಾಗಿಲ್ಲ, ಯಾಕಂದರೆ ಅವಳ ಮಾನಸಿಕ ಸ್ಥಿತಿ ಅಂತೂ ಖಂಡಿತವಾಗ್ಲೂ ಸರಿಯೇ ಇಲ್ಲ. ಅವಳು ಇಟ್ಕೊಂಡು ನಿನ್ಗೇನು ಸಾಧ್ಯ ಆಗುತ್ತೆ, ಹೇಗೂ ದತ್ತುನೇ ಇಲ್ಲ ಅಂದಮೇಲೆ ಅವಳು ಕಟ್ಕೊಂಡು ಏನಾಗಬೇಕು ಅಂತ ನೇತ್ರ ಕೇಳಿದಾಗ ಕಪ್ಪಾಳಕ್ಕೊಂದು ಬಾರಿಸ್ತಾಳೆ. ಈ ಕಡೆ ಶುರು ಏನು ಅನ್ಕೊಂಡಿದ್ಯಾ ನೀನು, ಇದು ಏನು ಸಾಮಾನ್ಯ ಕೇಸ್ ಅಂತ ಅನ್ಕೊಂಡಿದ್ಯಾ? ದತ್ತಾಬಾ ಇನ್ನಿಲ್ಲ ಅನ್ನೋದು ಗೊತ್ತಾದರೆ ಆ ಬಳ್ಳಾರಿ ಡಾನ್ ಅವನು ಎಲ್ಲ ಕಡೆ ನ್ಯೂಸ್ ಆಗುತ್ತೆ. ನಮಗೆ ಆಗದಿರೋರು ಅವನಿಗೆ ಆಗದಿರೋರು ಒಂದಲ್ಲ ಒಂದು ಮಾತುಗಳನ್ನ ಆಡ್ತಾರೆ. ಅಂಥ ಟೈಮಲ್ಲಿ ನಮ್ಮ ಬಗ್ಗೆ ಯಾವುದೇ ಸತ್ಯ ಆಚೆ ಬರಬಾರ್ದಲ್ವ. ಒಂದು ಪಕ್ಷ ಸೀಮಾ ಸಿಕ್ಕಿ ನಮ್ಮ ಸತ್ಯಗಳು ಆಚೆ ಬಂದರೆ ಖಂಡಿತ ನಾವು ಜೈಲಿಗೆ ಹೋಗೋ ಸಾಧ್ಯತೆ ಕೂಡ ಇರತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ದತ್ತ ಮತ್ತು ದೃಷ್ಟಿ ವಾಪಸ್ ಬರಬಾರ್ದು. ಅವರು ನಿಜವಾಗ್ಲೂ ಸತ್ತು ಹೋಗಿರಬೇಕು, ಆಗ ಮಾತ್ರ ನನಗೆ ನೆಮ್ಮದಿ. ಈಗ ದತ್ತು ಇಲ್ಲ ಅಂತ ಹೇಳಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಶರ್ವೆ ಹೇಳ್ತಿದ್ದಾಗೆ ಅಲ್ಲಿ ಶ್ರಾವಣಿ ಬರ್ತಾರೆ. ಶ್ರಾವಣಿ ಬಂದಿರುವುದನ್ನು ನೋಡಿ ನೇತ್ರ ಶುರು ಗಾಬರಿ ಆಗ್ತಿದ್ದಾರೆ. ನಾವು ಸಿಕ್ಬಿದ್ವಾ ಅಂತ, ಮುಗಿತು ಅಕ್ಕ ಫಿನಿಶ್, ನಾವು ಸಿಕ್ಕಿಬಿದ್ವಿ ಅವಳ ಕೈಗೆ ಅಂತ ನೇತ್ರ ಹೇಳ್ತಿದ್ದಾಳೆ. ಇತ್ತ ಕಡೆ ಶ್ರಾವಣಿ ಬಂದಿದ್ದೆ, ನಿಮಗೆ ಬೆಡ್ಶೀಟ್ ಕೊಟ್ಟು ಹೋಗೋಣ ಅಂತ ಬಂದೆ, ತಗೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಮ್ಮ ಹೆಂಡತಿ ಬಗ್ಗೆ ಖಂಡಿತವಾಗ್ಲೂ ನಾನು ಹುಡುಕಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದೀನಿ, ಹುಡುಕಿಸ್ತಿದ್ದೀನಿ ಕೂಡ. ಜೊತೆಗೆ ನಿಮಗೆ ಯಾರೋ ಆಫೀಸರ್ ಕಾಲ್ ಮಾಡಿ ಹೇಳಿದ್ರು ಅಂದರೆ ಅಲ್ವಾ, ಆಫೀಸರ್ಗೆ ಯಾರು ಅನ್ನೋದನ್ನ ಕೂಡ ಫೈಂಡ್ ಔಟ್ ಮಾಡ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟಾಗ ಸದ್ಯ ನಮ್ಮ ಮಾತನ್ನ ಕೇಳಿಸ್ಕೊಂಡಿಲ್ಲ ಅವಳು ಅಂತ ಹೇಳಿ ಶರು ಮತ್ತು ನೇತ್ರ ಅನ್ಕೋತಾರೆ. ಬಟ್ ಇಲ್ಲಿ ಶ್ರಾವಣಿಗೆ ಅನುಮಾನ ಬಂದಿದೆ, ಏನಪ್ಪ ಇದು, ತಮ್ಮನ ಹೆಂಡತಿ ತೀರಿ ಹೋಗಿದ್ದಾರೆ, ಆದರೂ ಕೂಡ ಇವರು ಇಷ್ಟು ಆರಾಮಾಗಿದ್ದಾರೆ, ನಿಜವಾಗ್ಲೂ ಯಾವುದೇ ರೀತಿ ಗಾಬರಿ ಇಲ್ಲ ಇವ್ರ ಅಕ್ಕಾಗೆ. ಜೊತೆಗೆ ಆ ಚಿಕ್ಕ ಹುಡುಗಿ ಅಂತೂ ಯಾವುದೇ ರೀತಿಲೂ ಕೇರ್ ಮಾಡ್ತಾನೆ ಇಲ್ಲ, ಅಣ್ಣ ಕಾಣಿಸ್ತಿಲ್ಲ, ಹೆಚ್ಚು ಕಡಿಮೆ ಆಗಿದೆ ಅಂದರು. ಏನೋ ನಡೀತಿದೆ ಅಂತ ಶ್ರಾವಣಿಗೆ ಅನಿಸುತ್ತೆ. ಅತ್ತ ಕಡೆ ಸೈಲೆಂಟ್ ಮತ್ತು ಬಜರಂಗಿ ಒಂದಷ್ಟು ಜನರ ಜೊತೆ ಹೋಗಿ ಹುಡ್ಕೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ, ಕಿರ್ಚ್ಕೋತಿದ್ದಾರೆ. ಬಟ್ ಆದರೂ ಕೂಡ ಯಾವುದೇ ರೀತಿಯ ದತ್ತು ಮತ್ತು ದೃಷ್ಟಿಯ ಒಂದು ಕುರುಹು ಕಾಣಿಸ್ತಿಲ್ಲ. ಅತ್ತ ಕಡೆ ದೃಷ್ಟಿ ಮತ್ತೆ ಬಂದಿರೋದ್ರಿಂದ ಆ ಕಡೆ ದತ್ತು ಒಂದು ಮನೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೃಷ್ಟಿ ನನ್ನನ್ನು ಹೆಂಡತಿ ಅಂತ ಕರೀರಿ, ಯಾವಾಗಲೂ ಯಜಮಾಂತಿ ಅದು ಇದು ಅಂತಾನೆ ಕರೀತೀರಾ, ದಯವಿಟ್ಟು ನನ್ನನ್ನು ಹೆಂಡತಿ ಅಂತ ಕರೀರಿ, ನಿಮ್ಮ ಹತ್ರ ಕರೆಸ್ಕೊಳ್ಳೋದು ನನಗಿಷ್ಟ ಅಂತ ಹೇಳ್ತಿದ್ರೆ ಆ ಕಡೆ ದತ್ತು ಏನು ಮಾಡಲಿ ದೃಷ್ಟಿ, ನೀನಂದರೆ ನನಗಿಷ್ಟ, ಆದರೆ ಅದು ಡೋಲಾಯಮಾನವಾಗಿದೆ, ನಾನೇನಾದರೂ ಹೇಳಿ ಆಮೇಲೆ ನಿನ್ನ ಮನಸ್ಸಿಗೆ ಆಗ್ಬೋದು ಮುಂದೊಂದು ದಿನ, ಅದಕ್ಕೋಸ್ಕರನೇ ನಾನು ಏನೂ ಹೇಳೋದಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಇಲ್ಲಿ ದೃಷ್ಟಿ ಬೇಜಾರು ಮಾಡಿಕೊಂಡು ಹೊರಟೇ ಬಿಡ್ತಾಳೆ. ಏನಪ್ಪ ಇದು, ಕಾಡಲ್ಲಿ ಸಿಕ್ಬಿದ್ದಿರೋಕ್ಕಿಂತ ಎಲ್ಲಿಂದ ಇವಳು ಗಂಟು ಬಿದ್ನೋ ನಾನು ಅಂತ ಅನ್ಕೊಂಡಿದ್ದೆ. ಬರ್ತಾರೆ, ದೃಷ್ಟಿ ನಿಂತ್ಕೋ ಅಂತ. ದೃಷ್ಟಿ ಬೆಟ್ಟದ ತುದಿಗೆ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ. ಯಾಕೆ ಬೇಕು ಈ ಬದುಕು, ನೀವು ಏನು ಮಾಡ್ತಿದ್ರಾ, ನೀವು ನನ್ನನ್ನು ಹೆಂಡತಿ ಅಂತಲೇ ಒಪ್ಕೊಳ್ಳೋದಿಲ್ಲ, ಕರೆಯೋದಿಲ್ಲ, ಹಾಗೆ ಹೀಗೆ ಅಂತ. ದೃಷ್ಟಿ ಕೆಳಗಿಡಿ ಅಂತಿದ್ರು ಕೂಡ ಇಲ್ಲ, ನಾನೇನು ಇಲ್ಲಿಂದ ಬೀಳೋದಿಲ್ಲ ಹಾಗೆ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾಳೆ. ಇನ್ನೇನು ಬಿದ್ದೋಗ್ಬಿಡ್ತಾಳೆ ಅಂತ ಚೀರ್ಕೊಂಡೇ ಬಿಡ್ತಾರೆ ದತ್ತಾಬಾ. ಖಂಡಿತ ಇಲ್ಲಿ ನಾನು ಬೀಳೋದಿಲ್ಲ ರೀ, ಆದರೂ ಯಾಕ್ರಿ ನನ್ನನ್ನು ಮದುವೆ ಆದ್ರಿ ಅಂದಾಗ ನಿನ್ನನ್ನು ಯಾಕೆ ಮದುವೆ ಆದೆ ಅಂತ ಗೊತ್ತಿಲ್ವಾ ನಿನಗೆ ಅಂತ ದತ್ತ ಹೇಳಿದಾಗ, ಗೊತ್ತಿದೆ ನನಗೆ, ಆದರೆ ನಿಮಗೆ ಇಂಪನ ವಿಷಯಕ್ಕೆ ನನ್ನ ಮೇಲೆ ಬೇಜಾರಲ್ವಾ ಅಂದಾಗ, ಹೌದು, ಯಾಕೆ ನೀನು ಆ ರೀತಿ ಮಾಡಿದೆ ಅನ್ನೋ ವಿಷಯನ ಇವತ್ತಿಗೂ ನನ್ನ ಹತ್ರ ಹೇಳಿಲ್ಲ ಅಂದಾಗ, ಹೇಗೆ ಹೇಳಿ ನಾನು ಅಂತ ಮನಸ್ಸಲ್ಲೇ ಅಂದ್ಕೊಂಡಿದ್ದೆ. ಹಾಸ್ಪಿಟಲಲ್ಲಿ ಆಕೆ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾದಾಗ ಈ ವಿಷಯ ಯಾರಿಗೂ ಹೇಳಬೇಡಿ ಅಂತ ಕೇಳ್ಕೊಂಡಿದ್ದ ಮಾತು ಇಲ್ಲಿ ದೃಷ್ಟಿಗೆ ಅಲ್ಲೂ ಕೂಡ ನೆನಪಾಗುತ್ತೆ. ನಂತರ ಇಲ್ಲಿ ದೃಷ್ಟಿ ಹಾಗೆ ಎದ್ದೇಳ್ತಿರ್ತಾಳೆ. ಬಟ್ ಅಷ್ಟರಲ್ಲಿ ಕಾಲು ಜಾರ್ತಿದ್ದಾಗೆ ಹಾಗೆ ದೃಷ್ಟಿ ಬೆಟ್ಟದಿಂದ ಬೀಳ್ತಿದ್ದಾಳೆ. ಈ ಕಡೆ ದತ್ತ ಜೋರಾಗಿ ಚೀರ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಅಂದ್ರೆ